ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಜ್ಞಾನೋಕ್ತಿ 16ನೇ ಅಧ್ಯಾಯ 2ನೇ ವಚನ ಓದ್ಕೊಳ್ಳೋಣ. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧ ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ಹೇಳಿದ ಮಾತೇನೆಂದರೆ, ಮನುಷ್ಯನ ನಡತೆಯೆಲ್ಲ ಏನಾಗಿದೆ? ಸ್ವಂತ ದೃಷ್ಟಿಗೆ ಶುದ್ಧವಾಗಿದೆ. ಅವನ ದೃಷ್ಟಿಗೆ ಶುದ್ಧವಾಗಿದೆ. ದೇವ್ರಿಗೆ ಮೆಚ್ಚುವಂಥ ಕೆಲಸ ಮಾಡಿದ್ರೆ ದೇವರಿಗೆ ಶುದ್ಧ, ಮನುಷ್ಯನಿಗೆ ಶುದ್ಧ. ಯಾಕಂತಂದರೆ ಅವನ ದೃಷ್ಟಿಗೆ ಅವನೇ ಶುದ್ಧಿ. ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ದೇವ್ರ ನಮ್ಮ ಸ್ತೋತ್ರವಾಗಲಿ. ದೇವ್ರೇನು ಮಾಡ್ತಾರಂತೆ? ಮನುಷ್ಯರು ಮುಖ ನೋಡ್ತಾರೆ, ದೇವರು ಅಂತರಾತ್ಮ ನೋಡ್ತಾರಂತೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅಂತರಂಗವನ್ನೇ ಪರೀಕ್ಷಿಸುವವನು ದೇವರು. ಯಾಕಂತಂದರೆ ನಮ್ಮ ಒಳಗೇನಿದೆ ಎಂಬುದು ದೇವ್ರಿಗೆ ಗೊತ್ತು. ನಾವು ಹೇಗೆ ನಡೀತೀವಿ ಎಂಬುದು ಗೊತ್ತು. ನಾವು ದೇವ್ರ ಬಳಿ ಎಷ್ಟು ಭಯ ಭಕ್ತಿಯಿಂದ ದೇವ್ರದ್ದು ಗೊತ್ತು. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಅಂತರಂಗವನ್ನೇ ಪರೀಕ್ಷಿಸುವನು. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ದೇವ್ರಿಗೆ ಸ್ತೋತ್ರ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ಹೇಳಿದೊಂದು ಮಾತು, ನಿನ್ನ ಕಾರ್ಯಭಾರವು ಏನೇ ಇದ್ದರೂ ಏನು ಮಾಡಬೇಕು? ದೇವರಿಗೆ ವಹಿಸಿಬಿಡಬೇಕು. ಯಾಕಂತಂದರೆ ನೀನೇ ಆಲೋಚನೆ ಮಾಡೋಷ್ಟು ದೊಡ್ಡ ಮನುಷ್ಯನೇನಲ್ಲ. ಅದಕ್ಕಾಗಿ ನಾವು ಏನೇ ಮಾಡಿದ್ರೂ ದೇವ್ರಿಗೆ ಒಪ್ಪಿಸಬೇಕು. ದೇವರಿಗೆ ನಾವು ಸಹಾಯ ಕೇಳಬೇಕು. ಯಾಕಂತಂದರೆ ನಿಮ್ಮ ಉದ್ದೇಶಗಳೇನಿರ್ತವೆ, ನೀವು ಏನೇ ಉದ್ದೇಶ ಮಾಡಬೇಕಂದ್ರೆ ಎಲ್ಲ ನಮ್ಮ ಉದ್ದೇಶದಿಂದ ನಾವು ಮಾಡಿದ್ದೇವೆ ಅಂತ ಹೇಳ್ತೇವಲ್ಲ, ಹಾಗೆ ನಿಮ್ಮ ಉದ್ದೇಶಗಳು ಸಫಲವಾಗುವ. ಅದಕ್ಕೆ ಯಾರು ಮಾಡ್ತಾರೆ? ಸಫಲ ಮಾಡೋದು ಯಾರು? ದೇವರು. ಅದಕ್ಕಾಗಿ ನಾವೇನು ಮಾಡಬೇಕು? ದೇವರು ಎಲ್ಲ ಪರೀಕ್ಷೆ ಮಾಡುವಂಥ ದೇವರಾಗಿದ್ದಾರೆ, ಎಲ್ಲ ನೋಡುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ನಮ್ಮ ನಡತೆ, ನಮ್ಮ ನೋಟ, ನಮ್ಮ ಎಲ್ಲ ಕಾರ್ಯಭಾರಗಳೆಲ್ಲ ಏನು ಮಾಡಬೇಕು? ದೇವರಿಗೆ ನಾವು ವಹಿಸಿಬಿಟ್ಟು ನಾವು ನಿಶ್ಚಿಂತೆಯಾಗಿರಬೇಕು. ದೇವ್ರು ಹೇಳಿದ್ದಾರೆ, ನಿಮ್ಮ ಚಿಂತೆ ಭಾರೆಲ್ಲ ನನ್ನ ಮೇಲೆ ಹಾಕಿ ನೀವು ನೆಮ್ಮದಿ ಇರಾಗಿ ಅಂತೇಳಿ ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಾವೆಲ್ಲ ಚಿಂತೆ ಭಾರಗಳು, ನಮ್ಮ ಕಷ್ಟಗಳು, ವೇದನೆಗಳು ಏನೇ ಇದ್ದರೂ ನಾವೇನು ಮಾಡಬೇಕು? ಯೆಹೋವ ದೇವರಿಗೆ ನಾವು ಒಪ್ಪಿಸಿ ಬಿಡಬೇಕು. ಪ್ರಿಯರ ಮಕ್ಕಳು, ಅದಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ಕರ್ತನೆಪ್ಪ, ನಿನ್ನ ಚಿತ್ತವಂತೆ ನಮ್ಮನ್ನು ಬಲಪಡಿಸಿದಂಥ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ಅಪ್ಪ, ನೀ ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆ. ಅಪ್ಪ, ನಿನ್ನ ಚಿಂತೆ ಭಾರ ಎಲ್ಲ ಮೇಲೆ ಹಾಕಂತ ಹೇಳಿದಿ ದೇವ, ನಿನಗೆ ಸ್ತೋತ್ರ. ನಿಮ್ಮ ಕಾರ್ಯ ಭಾರಗಳೆಲ್ಲ ನಮಗೆ ವಹಿಸ್ರಿ, ನಿಮ್ಮ ಕಾರ್ಯಗಳೆಲ್ಲ ನಾನು ಸಫಲ ಮಾಡ್ತೇನೆ ಅಂತ ಹೇಳಿದೆಯಪ್ಪ, ನಿನಗೆ ಸ್ತೋತ್ರ ಕರ್ತನೆಪ್ಪ. ನಾವು ಚಿಂತೆ ಮಾಡೋದಕ್ಕಿಂತ ಕರ್ತನೆ ನೀನು ಚಿಂತೆ ಮಾಡೋನಾಗಿದೆಯಪ್ಪ, ನಿನಗೆ ಸ್ತೋತ್ರ. ಬೇಡೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒದಗಿಸುವಂಥ ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಿಗೆ ಬೇಡಿದವರಿಗೆ ಕರ್ತನೆ ಯಾರಿಗೂ ತಳ್ಳಿಬಿಟ್ಟಿಲ್ಲ ಕರ್ತನೆ. ನಮ್ಮ ಮುಖ ನೋಡಿದರೆ ಯಾರು ಲಜ್ಜಿತರಾಗಿಲ್ಲ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಲೋಕದ ಸಂಕಟ ಉಂಟು ದೇವ, ಆದರೂ ಕೂಡ ಜಯ ಕಾಣುವಂತೆ ಸಹಾಯ ಮಾಡೋ ಕರ್ತನೆ. ಅದು ಎದುರಿಸುವಂತೆ ಬಲಶಕ್ತಿ ನೀಡು ಕರ್ತನೆ. ಅವರ ಬಲ ಅವರ ಶಕ್ತಿ ಸಾಲದು ಕರ್ತನೆ. ನಿನ್ನ ಬಲ ನಿನ್ನ ಶಕ್ತಿ ಬೇಕು ದೇವ, ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಸಮಸ್ಯೆಗಳು, ವೇದನೆಗಳು, ಚಿಂತೆಗಳು, ಭಾರಗಳೆಲ್ಲ ಯೇಸುವಿನ ನಾಮದಲ್ಲಿ ತೊಲಗಿಸು ದೇವ. ನಿನ್ನ ಕೃಪೆಯಂತೆ ನಡೆಸು ದೇವ. ತಂದೆ, ಮಗ, ಪವಿತ್ರಾತ್ಮದಿಂದ ಬಲಗೊಳಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.